ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದ ಉಗ್ರರು ಗುಂಡಿನ ದಾಳಿ ನಡೆಸಿ 26 ಜನ ಭಾರತೀಯರನ್ನ ಹತ್ಯೆ ಮಾಡಿರುವುದನ್ನು ಖಂಡಿಸಿ ಹಾರೋಗಿರಿ ಪಟ್ಟಣದ ಹಿಂದೂ ಮುಸ್ಲಿಂ ನಾಗರಿಕರಿಂದ ದುರ್ಗಾದೇವಿ ದೇವಸ್ಥಾನದಿಂದ ಜತ್ ಜಾಂಬೋಟಿ ರಾಜ್ಯ ಹೆದ್ದಾರಿಯ ಮೂಲಕ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ ಪಾಕಿಸ್ತಾನ ವಿರುದ್ಧ ಧಿಕ್ಕಾರ ಕೂಗುತ್ತಾ ಮೋಂಬತ್ತಿ ಮೆರವಣಿಗೆ ಸಾಗಿ ನಂತರ ಅಂಬೇಡ್ಕರ್ ವೃತ್ತಕ್ಕೆ ಆಗಮಿಸಿ ಮೆರವಣಿಗೆಯು ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ತಡೆದು ಉಗ್ರರ ದಾಳಿಯಲ್ಲಿ ಮೃತರಾದವರಿಗೆ ಶ್ರದ್ಧಾಂಜಲಿ ಹಾಗೂ ಮೌನಾಚರಣೆ ಸಲ್ಲಿಸಿದರು. ಹಿಂದೂಗಳನ್ನೇ ಗುರಿಯಾಗಿಸಿಕೊಂಡು ಮಾಡಿರುವ ದಾಳಿಯು ಅಮಾನವೀಯವಾದದ್ದು. ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಮರು ಭಾವೈಕ್ಯತೆಯಿಂದ ಇದ್ದೇವೆ. ಅದನ್ನು ಒಡೆಯುವ ಕೆಲಸ ಮಾಡುತ್ತಿರುವ ಇಂತಹ ದುರುಳರನ್ನ ಹೆಡೆಮುರಿ ಕಟ್ಟಬೇಕು. ದೇಶದ ಸುಭದ್ರತೆಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆ ಇಡೀ ದೇಶವೇ ನಿಲ್ಲುತ್ತದೆ ಅಂತ ಸುರೇಶ್ ಐಹೊಳೆ ತಿಳಿಸಿದರು. ಭಾರತಾಂಬೆಯ ಮಡಿಲಿನಲ್ಲಿ ಜನಿಸಿದ ನಾವೆಲ್ಲರೂ ಒಂದೇ ಎಂಬ ಮನೋಭಾವ ನಮ್ಮೆಲ್ಲರದು ಇದೆ. ಆದರೆ ಕೆಲವು ಪೈಶಾಚಿಕ ವಿಕೃತಿ ಮನೋಭಾವಗಳ ಕೆಲವು ದುಷ್ಟಶಕ್ತಿಗಳು ಕೂಡಿಕೊಂಡು ನಮ್ಮೆಲ್ಲರ ಒಗ್ಗಟ್ಟನ್ನು ಒಡೆಯಲು ಪ್ರಯತ್ನಿಸುತ್ತಿವೆ. ಆದರೆ ಅದು ಸೂರ್ಯಚಂದ್ರ ಇರೋರಿಗೆ ಸಾಧ್ಯವಿಲ್ಲ. ಕಾಶ್ಮೀರದ ಪಹಲ್ಗಾಮ್ದಲ್ಲಿ ನಡೆದ 26 ಜನ ಭಾರತೀಯ ಸೋದರರ ಮೇಲೆ ಉಗ್ರಗಾಮಿಗಳು ಅಟ್ಟಹಾಸವನ್ನು ಮೆರೆದಿದ್ದನ್ನು ಕೇಳಿ ತುಂಬಾ ನೋವುಂಟಾಯಿತು. ಇದನ್ನು ನಾವು ಭಾರತೀಯರೆಲ್ಲರೂ ಖಂಡಿಸುತ್ತೇವೆ. ಇಂತಹ ಪೈಶಾಚಿಕ ಭಯೋತ್ಪಾದಕ ಉಗ್ರರನ್ನು ಸೆರೆ ಹಿಡಿದು ಗಲ್ಲಿಗೇರಿಸಬೇಕು. ಇಂತಹ ಘಟನೆ ಮತ್ತೆ ಮರುಕಳಿಸಬಾರದು. ಹಾಗೆ ಈ ಉಗ್ರರನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕೆಂದು ಮೊಂಬತ್ತಿ ಹಿಡಿದು ಮೃತ ನಮ್ಮ ಸಹೋದರರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೋರುತ್ತಾ ಹಾರೋಗಿರಿ ಪುರಸಭೆ ಮುಖ್ಯಾಧಿಕಾರಿಗಳ ಮೂಲಕ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಈ ಮನವಿ ಸನ್ಮಾನ್ಯ ಶ್ರೀಮತಿ ದ್ರೌಪದಿ ಮುರ್ಮು ರವರು ಗೌರವಾನ್ವಿತ ಭಾರತ ರಾಷ್ಟ್ರಪತಿಗಳು, ರಾಷ್ಟ್ರಪತಿ ಭವನ ನವದೆಹಲಿ. ಈ ನಮ್ಮ ಮುಖ್ಯಾಧಿಕಾರಿಗಳು ಇಲ್ಲದ ಕಾರಣ ನಮ್ಮ ಹಾರೋಗಿರಿ ಆರಕ್ಷಕ ಠಾಣೆಯ ಸಿಪಿ ಆದಂತ ಜಿರ್ಗಾಳಿ ಸರ್ ಬಂದರು. ಅವ್ರ ಮುಖಾಂತರ ನಾವು ಈ ಮನವಿಯನ್ನು ಸಲ್ಲಿಸೋಣ. ಯಾವುದೇ ತಪ್ಪು ಮಾಡದ ಅಮಾಯಕರ ಮೇಲೆ ರಾಕ್ಷಸಿಯ ಪ್ರವೃತ್ತಿ ತೋರಿದ ಉಗ್ರರು ಏಕಾಏಕಿ ನಡೆಸಿದ ಗುಂಡಿನ ದಾಳಿಗೆ 26 ಜನರನ್ನ ಹತ್ಯೆಗೈದು ಉಗ್ರರನ್ನ ಭೇಟಿಯಾಡಿ ಅಗಲಿದ ಮನಸ್ಸುಗಳಿಗೆ ನೆಮ್ಮದಿ ನೀಡುವ ಕೆಲಸ ಮಾಡಬೇಕೆಂದು ಬುರಾನಾ ಸಾಬ್ ಶೇಖ್ ಖಾರವಾಗಿ ಹೇಳಿದರು. ಮಧ್ಯಾಹ್ನ 2:50 ನಮ್ಮ ಭಾರತ ದೇಶದಲ್ಲಿ ಘನಘೋರವಾದಂತಹ ಒಂದು ಘಟನೆ ನಡೆಯಿತು. ಆ ಘಟನೆಯಲ್ಲಿ ನಮ್ಮ ಭಾರತದ 26 ಜನ ಅಮಾಯಕರು, ಯಾವುದೇ ತಪ್ಪು ಮಾಡದಂತಹ ಅಮಾಯಕ ಜನರು ಆ ಘಟನೆಯಲ್ಲಿ ಗೋಲಿಬಾರಿಗೆ ತೀರಿ ಹೋದರು. ಆ ಪಾಪ ಮುಕ್ತ ಜನರು, ಯಾವುದೇ ಒಂದು ಪಾಪ ಮಾಡದ ಜನರು, ಯಾವುದೇ ಒಂದು ಕೃತ್ಯ ಮಾಡದಂತ ಜನರು ಏಕಾಏಕಿಯಾಗಿ 26 ಜನ ರಾಕ್ಷಸರ ಗುಂಡಿನ ದಾಳಿಗೆ ನಾವು ಅವ್ರಿಗೆ ಪ್ರಾಣಿ ಅಂತ ಹೇಳಕ್ಕೂ ಈಗ ಹೇಸಿಗೆ ಬರ್ತೈತಿ. ಯಾಕಂದ್ರೆ ರಾಕ್ಷಸಕ್ಕಿಂತ ಕಡೆಯಾದಂತಹ ಜನ, ರಾಕ್ಷಸಕ್ಕಿಂತ ಕಡೆಯಾದಂತಹ ಒಂದು ಜನರು ನಮ್ಮ ಭಾರತ ದೇಶದ ಜನರ ಮೇಲೆ ಅಟ್ಯಾಕ್ ಮಾಡಿ ಎಲ್ಲರನ್ನು ಅಂತವರಿಗೆ ಕಠಿಣ ಶಿಕ್ಷೆ ಕೊಡುವವರೆಗೂ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಯಾವುದೇ ಒಂದು ಅವರಿಗೆ ಶಿಕ್ಷೆ ಕೊಡಬೇಕಾದ್ರೂ ನಾವು ಅವರಿಗೆ ಸಪೋರ್ಟ್ ಅದೀವು. ಅವರಿಗೆ ಕಠಿಣವಾದಂತಹ ಶಿಕ್ಷೆ ಆಗಲಿ, ಆ ಮೃತಪಟ್ಟಿರುವಂತಹ ಕುಟುಂಬಗಳಿಗೆ ನ್ಯಾಯಯುತವಾದಂತ ನ್ಯಾಯ ಸಿಗಲಿ ಅಂತ ನಾವು ಈ ಸಮಯದಲ್ಲಿ ಒಂದೆರಡು ಮಾತಲ್ಲಿ ಬೇಡಿಕೊಳ್ಳಿಕ್ಕೆ ಇಚ್ಛೆಪಡ್ತೀವಿ. ಇದೇ ಸಂದರ್ಭದಲ್ಲಿ ಹಾರೋಗಿರಿ ವೃತ್ತ ನಿರೀಕ್ಷಕ ರತನ್ ಕುಮಾರ್ ಜಿರ್ಗಾಳಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಹೇಶ್ ಐಹೊಳೆ, ಉಮೇಶ್ ಶಿಂಗೆ, ವಿನಾಯಕ ಪೋಳ, ಮೊಹಮ್ಮದ್ ಶೇಖ್, ರಫೀಕ್ ಶೇಖ್, ಮೌಲಾನಾ ಫಾರೂಕ್, ಅರೀಫ್ ಸಿದ್ದಿಕ್, ಇರ್ಫಾನ್ ತಾಬೋಳಿ, ಅಂಜುಮನ್ ಕಮಿಟಿ ಸದಸ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಮಹದೇವ ಕಾಂಬ್ಳೆ, ರಾಯಭಾಗ.